ನಾನು ಕರಡಿ ಅನ್ಕೋಬಿಟ್ಟೆ. ಟಪಾಲ ಯಾವ್ದಾದ್ರು ಬಂದೈತೆ ನಾನೆ? ಟಪಾಲ ನನ್ನ ಮಗನೇ, ನನ್ಗೆ ಬೇರೆ ಮಾಡೋ ಕೆಲಸ ಇಲ್ವಾ? 3 ಹೊತ್ತು ನಿಮ್ ಚಾಕ್ರಿ ಮಾಡ್ಕೊಂಡಿಲ್ಲ ನಾನು. ಅಣ್ಣ ಅಣ್ಣ ಅದೇನ ನಾಟಿ ಔಷಧಿ ಮಾಡ್ತಿ ಅಂತಲ್ಲಣ್ಣ? ಹಾ, ಲಾಡಿ ಔಷಧಿ. ಅದೇ ನಾಟಿ ಔಷಧಿ ಕಣ್ಣ. ಆಯುರ್ವೇದಿಕ್ ಪಂಡಿತ ನಮ್ ತಾತ. ನಮ್ಗೂ ಅಷ್ಟ ಇಷ್ಟ ಒಟ್ಟು ಬರ್ತೈತೆ. ಇವಾಗ ಏನ್ ಮಾಡ್ಬೇಕು? ಇವಾಗ ನನ್ಗೇನಾದ್ರೂ ಔಷಧಿ ಕೊಡೋಣ? ಹಾ, ಏನ್ ನೋಯ್ತದೆ? ಹಗಲೆಲ್ಲ ಮೊಣಕಾಲ್ ನೋಯ್ತದೆ, ರಾತ್ರಿ ಹೊತ್ತು ಸೊಂಟ ನೋಯ್ತದೆ, ಉಂಡ್ರೆ ಹೊಟ್ಟೆ ನೋಯ್ತದೆ, ಮಲಗಿರೆ ತಲೆ ನೋಯ್ತದೆ. ಏನಾರ ಔಷಧಿ ಕೊಡೋಣ? ಟಿಕ್ 20 ತಗೋಬಿಡು. ಟಿಕ್ 20ನ ಸಾಯಕಿಲ್ವಾ? ಮತ್ತೆ ಇಷ್ಟೆಲ್ಲ ರೋಗ ಇಟ್ಕೊಂಡು ಯಾಕೆ ಬದುಕಿದ್ಯಾ? ಕುಡ್ದು ನೆಗದ್ ಬೀಳು. ನೀನ್ ಬದುಕಿದ್ದು ಯಾವ ದೇಶ ಆಳ್ಬೇಕು ನನ್ ಮಗನೇ? ಬಾಳ ಬಂಗಾರ ನೀನು, ಅಣೆಯ ಸಿಂಧೂರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ. ಏನು ದಾರಿ ಸಿಕ್ತಾಗೆಲ್ಲ ನೀನ್ ಹಿಂಗೆ ಅಂತ ಇದ್ರೆ ನಿನ್ ಬಾಯಿನ ಗೋಣಿಚಿಲ್ಲ ಹೊಲ್ದಾಕ್ಬಿಡ್ತೀನಿ. ನೀನ್ ಹಿಂಗಂದು ಅಂದು ಅಂದು ದಾರ್ಯಾಗ ಒಬ್ರು ಹುಡುಗರು ಓಡಾಡ್ದಂಗೆ ಅಡ್ರೆಸ್ ಇಲ್ದಲೆ ಹೋಗ್ಬಿಟ್ಟಾರಿ. ಹೊರ ಕಡೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಚೆನ್ನಾಗಿದ್ಯಾ? ಏನಂದೆ? ಚೆನ್ನಾಗಿದ್ಯಾ ಅಂದೆ. ಏನಂದೆ? ಚೆನ್ನಾಗಿದ್ಯಾ ಅಂದೆ. ಅಲ್ಕ ನನ್ನ ಮನೆ. ಏ ಶಿವ, ಯಾಕಂಗ್ ಹೊಡಿತಿದ್ಯಾ ಅವನ್ನ? ಅಲ್ಲ, ನಾನು ಸುಮ್ಮನೆ ದಾರಿ ನಡ್ಕೊಂತಿದ್ರೆ ಬಂದ್ಬಿಟ್ಟು ಚೆನ್ನಾಗಿದ್ಯಾ ಅಂತ ಕೇಳ್ತಾನಲ್ಲಣ್ಣ. ನಾನೇನು ಕೆಟ್ಟೋಗ್ಬಿಟ್ಟಿದ್ದೀನಿ? ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಏನ್ ತಪ್ಪು? ಏನಂದೆ? ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಏನ್ ತಪ್ಪು? ನನ್ನ ಮಗನೇ ಬಿಟ್ರೆ ನೋಡು, ಮಕ ಆಂಜನೇಯನಂಗ ಆಗಿರ್ಬೇಕು. ಮಮ್ಮ ಮಮ್ಮ ಏನ್ ಜಗಳಾಡ್ತಿದ್ಯಾ? ಬಾ ಮಮ್ಮ, ಬಾಂದ್ರೆ. ಬೆಳಿಗ್ಗೆ ಬೆಳಿಗ್ಗೆ ಯಾವನ್ ಮಕ ನೋಡಿನೋ ಏನೋ, 1 ರೂಪಾಯಿನೂ ದುಡ್ಡು ಇಟ್ಟಿಲ್ಲ ಅತ್ತ. ಯಾವ ತಲೆ ಮೇಲೆ ಕೈ ಇಕ್ಕದು? ಹಾ, ಸಿಕ್ಬಿಟ್ಟ. ಓ ಅಣ್ಣ, ನಮಸ್ಕಾರ ಕಣ್ಣ. ಓ ಏನಪ್ಪ? ನನ್ನ ಹೆಸರಲ್ಲಿ ಏನಾದ್ರು ಟಫಲ್ ಬಂದೈತೆ ಅಣ್ಣ? ಏನ್ ಹೆಸರು ನಿಂದು? ನನ್ನ ಹೆಸರು ಪರದೇಶಪ್ಪ. ಪರದೇಶಪ್ಪ. ಪರದೇಶಪ್ಪ ಹಾ, ನೋಡಿ ಹಂಗೆ ಕಾಣಿಸ್ತ್ಯಾ? ಆ ಹೆಸರಲ್ಲಿ ಯಾವ್ದು ಟಪಾಲ್ ಬಂದಿಲ್ಲ ಕಣಪ್ಪ. ಅಣ್ಣ ನಿನ್ ಕಳ್ಳಣ, ನಮ್ ಗೋಧಿ ಹಳ್ಳಿನಾಗೆ ನಿಮ್ಮಂಗೆ ಒಬ್ರಿದ್ರು. ಇದೇ ಮೂಗು, ಇದೇ ಕಣ್ಣು, ಇದೇ ಬಾಯಿ, ಎಲ್ಲ ನಿಮ್ಮಂಗೆ ಇದ್ರು ಕಣ್ಣ. ಇರ್ಬೋದು. ನಮ್ಮ ಅಪ್ಪ ಅವಾಗ ಸಂತೆಗೆ ಹೋಗಿ ಬರ್ತಿದ್ದ. ಹಾ ಅಣ್ಣ, ಇಲ್ಲಿ ತಿಕ್ಲು ಸುಬ್ಬ ಅಂದ್ರೆ ಯಾರು? ಏ ಹೋಗಯ್ಯ. ಏನಪ್ಪ, ಯಾಕೆ ಹೆಂಡ್ತಿನ ಬೈತಿದ್ಯಾ? ಏ ಹೋಗಯ್ಯ. ಅಲ್ಲ, ಹೆಂಡ್ತಿನ ಬೈತಿದ್ಯಲ್ಲ ಯಾಕೆ ಅಂತ ಕೇಳ್ದೆ. ಅಯ್ಯ, ಏನು ಅಂತ ಹೇಳಣ್ಣ? ಯಾವ ಬಾಯಿಂದ ಹೇಳಣ್ಣ ನನ್ ಕಷ್ಟನ? ಎಷ್ಟು ಬಾಯಿ ಐತಿ ನಿನಗೆ? ಇರೋದು ಒಂದ್ ಬಾಯಿ ತಾನೆ, ಆ ಬಾಯಿಗೆ ಹೇಳು. ನಮ್ಮ ಮದ್ವೆ ಆಗಿ 8 ವರ್ಷ ಆಯ್ತಣ್ಣ, ಇನ್ನು ಮಕ್ಳೇ ಆಗಿಲ್ಲ. ಅದಕ್ಕೆ ಬಾಯಿಗೆ ಬಂದಂಗ ನನ್ ಬೈಯದ. ಇನ್ನೇನು ನನ್ ಬೈಯಕ್ಕಾಗುತ್ತಾ? ಅಲ್ಲಯ್ಯ, ಮದ್ವೆ ಆಗಿ 8 ವರ್ಷ ಆಯ್ತು ಅಂತ್ಯ, ಮಕ್ಳಾಗಿಲ್ಲ ಅಂತ್ಯ. ಆ ಮಕ್ಳಾಗಿಲ್ಲ ಅಂದ್ರೆ ಯಾರು ನಿನ್ ಗಂಡ್ಸಂತ ಒಪ್ಕೊಂತಾರ? ಒಂದೇ ವರ್ಷದಲ್ಲಿ ನಿನ್ ಗಂಡ್ಸಂತ ತೋರಿಸ್ಬೇಕು, ಗೊತ್ತಾಯ್ತಾ? ಯಾವ ಸೀಮೆ ಗಂಡ್ಸಯ್ಯ ನೀನು? ಹಣ 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 ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀನೇ ದೊಡ್ಡ ಮನ್ಸು ಮಾಡೋಣ. ನಿನ್ನ ಹೆಂಡತಿಗೆ ನಾನ್ ದೊಡ್ಡ ಮನ್ಸು ಮಾಡ್ಬೇಕಾ? ಸರಿಯಾದ ಅನ್ಕಣಯ್ಯ ನೀನು. ಇವಾಗ ಒಂದ್ ಕೆಲ್ಸ ಮಾಡು, ಬಾಯಿಲಿ. ನಮ್ ತಾತ ಆಯುರ್ವೇದಿಕ್ ಪಂಡಿತ, ನನ್ಗೂ ಅಷ್ಟೋ ಇಷ್ಟ ಔಷಧಿ ಮಾಡಕ್ ಬದೈತೆ. ಹೇಳ್ಕೊಡ್ತೀನಿ, ಹಂಗ್ ಮಾಡು. ಈಗ ನೀನು ಸೀದಾ ಸಿದ್ದಪ್ಪನ ಅಂಗಡಿಗೆ ಹೋಗು, 2 ಮೂಟೆ ಈರುಳ್ಳಿ ತಗೊಂಡ್ ಬಾ. ತಗೊಬಂದು ನಿನ್ ಹೆಂಡತಿಗೆ ಕೊಡು. ಬೆಳಗ್ಗೆಯಿಂದ ರಾತ್ರಿವರೆಗೂ ಈರುಳ್ಳಿ ಚಟ್ನಿ, ಈರುಳ್ಳಿ ಪಲ್ಯ, ಈರುಳ್ಳಿ ಬೋಂಡ, ಈರುಳ್ಳಿ ವಡೆ, ಈರುಳ್ಳಿ ಕೂಟು, ಈರುಳ್ಳಿ ರಸ, ಈರುಳ್ಳಿ ದೋಸೆ ಇಷ್ಟು ಮಾಡಿಸ್ಕೊಂಡು 3 ತಿಂಗಳು ಬಿಡದೆ ತಿನ್ನು. ಅದಾಗ 6 ತಿಂಗಳಿಗೆ ನಿನ್ ಮಕ್ಳಾಗ್ಲಿಲ್ಲ ಅಂದ್ರೆ ಆಮೇಲೆ ನಾನ್ ನೋಡ್ಕೊಂತೀನಿ. ಏನ್ ತಿಂತಿ ಹೇಳು? ಈರುಳ್ಳಿ ದೋಸೆ, ಈರುಳ್ಳಿ ವಡೆ, ಈರುಳ್ಳಿ ಚಟ್ನಿ, ಈರುಳ್ಳಿ ರಸ, ಈರುಳ್ಳಿ ದೋಸೆ, ಈರುಳ್ಳಿ ಚಟ್ನಿ, ಈರುಳ್ಳಿ ದೋಸೆ, ಈರುಳ್ಳಿ ಬೋಂಡ, ಈರುಳ್ಳಿ. ಗೋವಿಂದ 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 ಗೋವಿಂದ. ನನ್ನ ಹೆಸರು ಗೋವಿಂದ ಅಲ್ಲ, ಸುಂದರ. ಸುಂದರ ಗೋವಿಂದ. ಹಾಕ್ತೀನಿ ನೋಡು, ನನ್ನ ಹೆಸರನ್ನೇ ಬದಲಾಯಿಸ್ತೀಯ? ಅಲ್ಲ ಗೋವಿಂದ. ಮತ್ತೆ ನೋಡವ್ನ, ಏನಯ್ಯ ನಿನ್ ಕಷ್ಟ? ತಿರುಪತಿಗೆ ಹೋಗ್ತಿದ್ದೀನಿ ಗೋವಿಂದ. ಓ ಹೌದಾ? ಹಂಗೆ ಹೋಗ್ತಿ, ನನ್ನ ಹೆಸರಲ್ಲಿ ನಿನ್ ಕಾಸಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಾ. ಬರ್ಲಾ? ಗೋವಿಂದ ಗೋವಿಂದ.
ಕಾಣಿಕೆ ಕೊಡು ಗೋವಿಂದ. ಯಾಕೆ ಹರಕೆ ಹೊತ್ಕೊಂಡಿದ್ದೀನಿ ಗೋವಿಂದ. ಏನಂತ ನಮ್ ಕಾಸಲ್ಲಿ ತಿರುಪತಿಗೆ ಹೋಗ್ತೀನಿ ಅಂತಾನ ಓ ಗೋವಿಂದ. ಪ್ರಪಂಚದಲ್ಲಿ ನಿನ್ನಂತ ಪರೋಪಕಾರಿ ಬಡ್ಡಿ ಮಗ ಯಾರವ್ರು ಹೇಳು ದುಡ್ದು ತಿನ್ನು ಮತ್ತೆ ಇನ್ನೊಂದ್ಸಲ ಹಿಂಗ್ ಮಾಡ್ಬೇಡ